ನಮಸ್ಕಾರ. ನನ್ನ ಹೆಸರು ಚಂದ್ರಕಲಾ ಪಾಟೀಲ್ ಅಂತ ಹೇಳಿ. ನಾನು ಅಡ್ಕಿ ಪ್ರೌಢಶಾಲೆಯಲ್ಲಿ ಸಮಾಜ ವಿಜ್ಞಾನ ಶಿಕ್ಷಕಿಯಾಗಿ ಕೆಲಸ ಮಾಡಕತ್ತೀನಿ. ಇವತ್ತು ನಿಮಗೊಂದು ಸಂದರ್ಶನ ಏನಪ್ಪಾ ಅಂತಂದ್ರೆ 10ನೇ ಮಕ್ಕಳು ಯಾವ ರೀತಿ ಓದ್ಲಕತ್ತಾರ ಅಂತ ನಮ್ಮ ಮನೆ ಭೇಟಿ ಕೊಡ್ಲಕತ್ತೀನಿ. ಅಮ್ಮ, ತಮ್ಮ ಹೆಸರು? ಮಂಜುಳಾ. ನಿಂದು? ಕಲ್ಪನಾ. ನಿಂದಪ್ಪ? ನಿತಿನ್ ಕುಮಾರ್. ನಿಮ್ಮದು? ಅಣ್ಣ, ನಿಮ್ಗೆ ಎಷ್ಟು ಜನ ಮಕ್ಕಳು? 3 ಜನ. 3 ಜನ. ಅವ್ರ ಶಾಲೆ ಕಲ್ತಾರ್ರಿ? ಎಲ್ಲಿ? ಆಡ್ಕೆ ಶಾಲೆ. ದೊಡ್ಡ ಮಗ ಏನ್ ಓದೇನ್ರಿ? ಸೆಕೆಂಡ್ ಇಯರ್. ಮಗಳು PUC ಸೆಕೆಂಡ್ ಇಯರ್. ಈಗ ಈತ ನಿತಿನ್ 10ನೇ ಅನ್ನ, ಹೌದಿಲ್ರಿ? ಅವ ಹೆಂಗ್ ಓದ್ಲಕತ್ತಾನ? ಚಲೋ ಓದ್ತಾನ. ಶಾಲೆ ಹೆಂಗದ? ಶಾಲೆ ನಾನ್ ಅನ್ನೋದೇನ್ರಿ, ಈಗ 10ನೇದಲ್ಲ, ಈ ಸಲ ನೀವೆಲ್ಲ ಓದಿದಾಗ ಏನು ಇದ್ದಿದ್ದಿಲ್ಲ. ಈಗ ವೆಬ್ಕಾಸ್ಟ್ ಅಂತ ಬಂದದ, ಅಂದ್ರೆ CC ಕ್ಯಾಮ್ರಾ ಇಟ್ಟು ಅವ್ರಿಗೆ ಕೇಳ್ತಾರ. ಅದಕ್ಕೆ ಮಕ್ಕಳು ಚಂದ ಓದ್ಲಿ ಅನ್ನೋದು ನಮ್ದು ಉದ್ದೇಶ. ಈಗ ಇವನ್ ಬಗ್ಗೆ ನೀವೇನಂತೀರಿ? ಶಾಲಿಗೆ ಹೋಗ್ತಾನಿದ್ದೀನಲ್ಲ, ಓದರ್ದಾಗ ಹುಷಾರನ್ರಿ. ಮತ್ ನಿಮ್ಗೆ ಏನಾದ್ರೂ ಅವ ಸಹಾಯ ಮಾಡ್ತಾನ್ರಿ ಮನ್ಯಾಗ? ಹೊಲಕ್ಕದು ಬರ್ತಾನ್ರಿ? ಯಾವಾಗ ಕರ್ಕೊಂಡ್ ಹೋಗ್ತೀರಿ? ಅಂದ್ರೆ ಯಾವಾಗ ಕಾಲಿದ್ದ ಸಂಡೇ ದಿನ ಕರ್ಕೊಂಡು ಹೋಗ್ತೀವಿ. ಸಂಡೇ ದಿವಸ ಕರ್ಕೊಂಡು ಹೋಗ್ತೀವಿ. ನಿತಿನ್, ನೀನಬ್ಬ ಓದೋದು ಯಾವ್ಯಾವ ವಿಷಯ ಯಾವ ನಿನಗ? ಕನ್ನಡ, ಸಮಾಜ ವಿಜ್ಞಾನ, ಇಂಗ್ಲಿಷ್, ಹಿಂದಿ. ನಿನಗೆ ಯಾವ ವಿಷಯ ಇಷ್ಟ ಅದ? ಕನ್ನಡ ಇಷ್ಟ ಅದ. ಕನ್ನಡ ಓದ್ಲಕ್ ಬರ್ಲಕ್ ಬರ್ತದಪ್ಪ. ನಿನ್ನ ಎಲ್ಲಿ ಓದ್ಲಕತ್ತಿದ್ ಶಾಲೆ? ಈಗ ಸರ್ಕಾರಿ ಪ್ರೌಢಶಾಲೆ ಅಡಿಕೆಯಲ್ಲಿ ಓದ್ಲಕತ್ತೀನಿ. ನಿನಗ ಈಗ 10ನೇ ಪರೀಕ್ಷೆ ಹೆಂಗದ ಅನ್ನೋದು ಗೊತ್ತದ? ಈಗ ಯಾವ ರೀತಿ ತಯಾರಿ ಮಾಡ್ಕೊಳಕತ್ತಿದ್ ನೀನು? ಅದೇ ಯಾವ ರೀತಿ? ಎಷ್ಟು ಕೇಳಕತ್ತಿದಿ? 4 ಹೇಳ್ತಿದ್ದಿ ನಾನು. ನಿನಗೆ ಈಗ ಓದೋದಕ್ಕೆ ಆಸಕ್ತಿ ಹೊಂಟದ? ಬರಿಲಕ್ಕ, ಓದ್ಲಕ್ಕ? ನೀ ಎಷ್ಟು ಅಂಕಗಳು ತಗೋಬಹುದು ಅಂತ ನಿರೀಕ್ಷೆ ಮಾಡಿದೆ? 60 ಮೇಲೆ ತಗೋತಿದ್ದೆ. ಗುಡ್ ಮಗ. ನಾ ಯಾಕೆ ಹೇಳಕತ್ತೀನಿ ಅಂದ್ರೆ, ಇವಾಗ ನಿಮ್ಗೆ ಗೊತ್ತದ ವೆಬ್ಕಾಸ್ಟ್ ಅಂದ್ರೆ ಏನು ಅಂತ ಹೇಳಿ, ಹೌದಿಲ್ಲ? ನಾವು ಶಾಲೆ ಒಳಗೂ ಹೇಳಕತ್ತೀವಿ. ನಾನು ಇದು ಯಾಕೆ ಮಾಡ್ಲಕತ್ತೀನಿ ಅಂತಂದ್ರೆ, ನಮ್ಮ ಗ್ರಾಮದ ಮಕ್ಕಳು ತುಂಬಾ ಚೆನ್ನಾಗಿ ರಿಸಲ್ಟ್ ಬರ್ಲಿ ಅಂತ. ಈಗ ಅಕ್ಕನೂ ಓದಿದಳು, ಹೋದ ವರ್ಷ ಹಚ್ಚಿ ವರ್ಷಕ್ಕೆ ಎಷ್ಟು ಚಂದ ರಿಸಲ್ಟ್ ತಂದಿಲ್ಲ? ಹಂಗ ನಿಂದು ರಿಸಲ್ಟ್ ಬರ್ಬೇಕು ಅಂದ್ರೆ ನೀ ಈಗಿಲಿಂದ ಓದ್ಬೇಕು. ಇನ್ನು ಅಕ್ಟೋಬರ್ ಸೂಟಿ ಬರ್ತದ ಅಂತೇಳಿ ನೆಗ್ಲೆಕ್ಟ್ ಮಾಡಬೇಡ. ಎಲ್ಲಾ ವಿಷಯನು ನಿನ್ಗೆ ಯಾವ್ಯಾವ ಮೊದಲು ಈಸಿ ಅನಿಸ್ತದ ಆ ವಿಷಯ ಮೊದಲು ಓದು. ಆಮೇಲೆ ನಿನ್ಗೆ ಯಾವ್ದು ಕಠಿಣ ಅನಿಸ್ತದ ಅದನ್ನು ಬರೆದು ಓದೋದು ಮಾಡ. ಅದಕ್ಕೆ ನಾನು ಫಸ್ಟ್ ಈಗ ನಿಮ್ಮ ಮನೆದೇ ಸಂದರ್ಶನ ತಗೊಂಡಿದ್ದು. ನಿತಿನ್ ಕುಮಾರ್, ನೀನು ನನಗ ಒಳ್ಳೆ ಫಲಿತಾಂಶ ತಂದು ಕೊಡ್ತಿದ್ದಿ ಅಂತೇಳಿ ನಿಮ್ಮೆಲ್ಲ ಫ್ಯಾಮಿಲಿ ಜೊತೆಗೆ ನನ್ನ ಜೊತೆಗೆ ಮಾತಾಡ್ದಿ ನೋಡು, ನಮಗೆ ಭಾಳ ಖುಷಿ ಆಯ್ತು. ನಿಮಗೇನು ಅನಿಸ್ತಪ್ಪ? ಖುಷಿ ಆಯ್ತಾ? ಅಣ್ಣ, ನಿಮಗೇನು ಅನಿಸ್ತು ಇದ್ರ ಬಗ್ಗೆ? ಚಲೋದೇ ಕಾಣ್ಲತ್ತ. ಕಲ್ಪನಾ, ನೀನೊಂದೆರಡು ಮಾತು ಹೇಳಲ್ಲ? ಈ ಒಂದು ಇದ್ರ ಬಗ್ಗೆ ನಿಮ್ ತಮ್ಮಗ್ ಮಾತಾಡ್ಸಿದಾಗ ಈ ವರ್ಷ ಆದ್ರೆ ಬಾಳ ಸ್ಟ್ರಿಕ್ಟ್ ನಡ್ದದ್ರಿ. ಹೋದ್ ವರ್ಷ ಆದ್ರೆ ಬಾಳ ಅಂದ್ರೆ ಯಾವಾಗ ನಡಿತೀವ ಅಂತ ನಮಗ್ ಸ್ವಲ್ಪ ಇದ್ ಅನ್ಕೋತಿದೇವ್ರಿ. ಈ ವರ್ಷ ಆದ್ರೆ ಬಾಳ ಸ್ಟ್ರಿಕ್ಟ್ ನಡ್ದವ. ನಮ್ಮ ಮೇಲೆ ನಾವು ಡಿಪೆಂಡ್ ಇರ್ಬೇಕ್ರಿ. ನಾವ್ ಓದ್ಕೊಂಡು ನಾವ್ ಬರ್ದ ಮ್ಯಾಕ ಇನ್ನ ಏನಾನ ವಿಚಾರ ಮಾಡ್ಕೋಬೇಕ್ರಿ. ನಾವ್ ಓದ್ಬೇಕಂತ ವಿಚಾರ ಫಸ್ಟ್ ಇರ್ಬೇಕು ನೋಡ್ರಿ. ಈಗ ನಿಮ್ ತಮ್ಮಗ್ ಏನ್ ಸಲಹೆ ಕೊಡ್ತೀನಿ? ನನ್ ತಮ್ಮಗ್ ಇಲ್ಲೇನ್ರಿ, ಯಾರ್ದೇನ್ ತಗೋಬೇಡ, ನೀ ಅದೇ ಫಸ್ಟ್ 6 ವಿಷಯ ನನಗ್ ಪರ್ಫೆಕ್ಟ್ ಬರ್ಬೇಕಂತ ಅಂತ ಅನ್ಲತ್ತೀನಿ ನೋಡ್ರಿ. ವೆರಿ ಗುಡ್ ಕಲ್ಪನಾ, ನನಗ್ ಬೇಕಾಗಿದ್ದೆ ಇದೆ. ಇವಾಗ ಬೇರೆಯವ್ರದ್ದು ಯಾವ್ದು ತಗೋಬೇಡ. ಇವಾಗ FA1 FA3 ಇದಾಗ್ನು ಇವಾಗ ಅವೇ ಓದ್ಕೋತ್ ಬಾ. ನೀ 40 ಮಾರ್ಕ್ಸ್ ತಗೋ, ಅವೇ ಪರ್ಫೆಕ್ಟ್ ಮಾಡು. ಬೇರೆಯವ್ರದ್ದು ಕೇಳ್ಬೇಡ, ಏನ್ ಮಾಡ್ಬೇಡ. ಅದ್ ಬಂದ್ರೆ ನಿನ್ ಮಸ್ತ್ ಆಗ್ತದ ಅಂತ ನಾ ಹೇಳುತ್ತೇನೆ. ನೋಡು ನಿತಿನ್ ಕುಮಾರ್, ನಮ್ಮೆಲ್ಲರೂ ಆಸೆ ನೀನ್ ಚೆನ್ನಾಗಿ ಪಾಸ್ ಆಗ್ಬೇಕು, ಹೌದಾ? ಈಗಲಿಂದೇ ಪ್ರಯತ್ನ ಮಾಡು. ನಿಮ್ಗೆ ಏನ್ ಗೊತ್ತಾಗಲ್ಲ ನಮ್ಮೆಲ್ಲ ವಿಷಯ ಶಿಕ್ಷಕರನ್ನು ಕೇಳು ಅಂತ ಹೇಳುತ್ತಾ, ತಮ್ಮ ಒಂದು ಅಮೂಲ್ಯ ಸಮಯ ಕೊಟ್ಟು ನಮ್ಮೆಲ್ಲರ ಜೊತೆಗೆ ಮಾತಾಡಿದಕ್ಕೆ ನನಗೂ ಕೂಡ ತುಂಬಾ ಸಂತೋಷ ಆಯಿತು. ಇದು ಮೊದಲನೇ ಒಂದು ಯೂಟ್ಯೂಬ್ ನಿಮ್ಮ ಕಾರ್ಯಕ್ರಮ. ನಿಮ್ಮೆಲ್ಲರ ಒಂದು ಇದರಿಂದ ನಾನು ಇದನ್ನು ಯೂಟ್ಯೂಬ್ನಲ್ಲಿ ಬಿಡ್ತೀನಿ. ಅದನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಒಂದು ಕಾಮೆಂಟ್ಸ್ ಬರೀರಿ ಹೇಗೆ ಅನಿಸ್ತು ಅಂತ ಹೇಳಿ. ಧನ್ಯವಾದಗಳು.